ಹಾ ಬಂದಿದ್ಲಲ್ಲ. ದೆವ್ವ ಐತ್ ನಡಿ ನೀ ಒಳಗ. ಅದಾವ್ ನಡಿಯೋ. ಇವತ್ತ ಹಾಲಿಡೇ ಒಂದ್ ಐತಿ. ವಾಟರ್ ವರ್ಕ್ಸ್ ಅದು ಏನು ಹಾಯ್ ಹೆಲೋ ಗೈಸ್, ಹೆಂಗದೀರಿ ಎಲ್ಲರೂ? ಹೋಪ್ಸು ಎಲ್ಲರೂ ಆರಾಮದೀರಿ ಅಂತ ಅನ್ಕೋತೀನಿ. ನೋಡ್ರಿ ಇವತ್ತು ನೋಡ್ರಿ ಲಾಗ್ನಾಗ ಏನಾಯ್ತಂದ್ರೆ ನಾವು ನೋಡ್ರಿ ಎಲ್ಲರೂ ಸೇರಿ ಪಿಕ್ನಿಕ್ ಬಂದೀವಿ ಒನ್ ಡೇ. ಎಲ್ಲಂದ್ರೆ ನಮ್ಮ ಗೋಲ್ ಗುಮ್ಮಟ, ನಮ್ಮ ಬಿಜಾಪುರದ ಫೇಮಸ್ ನೋಡ್ರಿ. ಇದು ಹಿಸ್ಟಾರಿಕಲ್ ಪ್ಲೇಸು ಐತಿ, ಪಿಕ್ನಿಕ್ ಪ್ಲೇಸು ಐತಿ. ಒನ್ ಡೇ ಪಿಕ್ನಿಕ್ಕಿಗರ ಭಾರಿ ಮಸ್ತ್ ಐತಿ. ನಾವು ನೋಡ್ರಿ ಯಾರ್ಯಾರು ಬಂದೀವಿ ಅಂದರೆ ಸೋನು, ಶ್ರಾವ್ಯ, ಸಾಕ್ಷಿ, ವಿಜಯಕ್ಕ, ಶ್ರೇಷ್ಠ ಬಂದಿಲ್ಲ, ಶ್ರೇಯು, ಶ್ರುತಿ ಅಕ್ಕ ಮತ್ತು ದೀದಿ, ಇಷ್ಟೆಲ್ಲ ಜನ ಬಂದೀವಿ ನೋಡ್ರಿ. ನಮ್ಮ ಮೇನ್ ಇಂಪಾರ್ಟೆಂಟ್ ಪರ್ಸನ್ ಶ್ರಾವ್ಯ. ಎಂಟ್ರಿ ಫೀ ರೀ ಗೈಸ್ 25 and 30 ಐತಿ ಗೈಸ್, ನಂಗೆ ನೆನಪಿಲ್ಲ ಅದು. ದೆನ್ ಹಾಗೆ ಇದು ಎಂಟ್ರೆನ್ಸ್ ಫೀಸ್ ಬೇರೆ, ಮ್ಯೂಸಿಯಂ ಫೀಸ್ 5 ರೂಪೀಸ್ ಐತ್ರಿ ಗೈಸ್ ಬರೀ. ಅದು 5 ರೂಪೀಸ್, ಅದು 30 25 ಐತಿ. ಅಷ್ಟು ಟಿಕೆಟ್ಸ್ ಅದು ತೊಗೊಂಡು ಹೋಗ್ಲಾತೀವಿ ಈಗ. ಯಾಕಂದ್ರೆ ನಮ್ದು ಛೋಟಾ ಪಾಟಿ, ಬಚ್ಚಾ ಪಾಟಿ, ಶ್ರಾವ್ಯನೇ ಎಲ್ಲ ಲಾಗ್ ನೋಡಿ ಆಕಿ ಹೆಂಗ್ ಮಾಡ್ಯಾಳ. ನನ್ನ ಲಾಗ್ನಾಗ ಭಾಳ ಮಸ್ತ್ ಮಾಡ್ಯಾಳ. ಲಾಗ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ಯಾಳ ಒಂದೊಂದು. ನಾ ಏನು ಭಾಳ ಎಕ್ಸ್ಪ್ಲೇನ್ ಮಾಡಿಲ್ಲ. ನೋಡ್ರಿ ಗೈಸ್ ಹೆಂಗ್ ಮಾಡ್ಯಾಳ ಆಕಿ ಎಲ್ಲ. ಸ್ಕ್ವೇರಲ್ ಏನು ಒಯ್ಯೋದಿಲ್ಲ, ಏನು ಇದ್ದಿಲ್ಲ, ಡೈರೆಕ್ಟ್ ಇತ್ತು. ಹೇಳಿ ನಡಿ. ಬಿಜಾಪುರ ಗೋಲ್ ಗುಮ್ಮಟ ಬರ್ರಿ, ಶಿವಗಿರಿಗೆ ಬರ್ರಿ, ಫಿಶ್ ಟ್ಯಾಂಕ್ ನೋಡಿ. ಫಿಶ್ ಟ್ಯಾಂಕ್ ಅಂತೂ ಮಸ್ತ್. ಟನಲ್ ಹೋಗಿತ್ತು, ಈಗ ಮುಗೀತದು. ಹಾಯ್ ಸ್ಫೂರ್ತಿ, ಯಾದ್ಲೋ ಹಾಯ್ ಗೈಸ್, ಏನ್ ಮಾಡತ್ತಿ? ಯಾವಾಗ ಬರ್ತಿ ಹೇಳು. ಹಾ ಬಂದಿದ್ಲಲ್ಲ. ಬನ್ನಿ, ಕಾಲು ಇಷ್ಟು ಬ್ಯಾನ್ ಆಗ್ತಾವ ಇವತ್ತು ಫುಲ್ ಡೇ. ಸೊ ನಾಳೆ ನೀ ಸ್ಕೂಲಿಗೆ ಹೋಗಲ್ಲ ಹೇಳ, ಕಾಲು ಭಾಳ ಬ್ಯಾನ್ ಆಗ್ತಾವ. ಎಲ್ಲ ಎಷ್ಟು ಚೇಂಜ್ ಆಗೈತಿ. ಹೇ ಸುಮ್ಮನಡಿ. ಏನ ಹೌದು, ಸೇಮ್ ಬಟ್ ಟಿಪಲೆ. ನೋ ಮನಿ ನೋ ಹನಿ, no money no honey. Good boy goes to heaven, bad boys goes to Bangkok. What? ಇಟ್ಟನಾ ಸ್ಟೆಪ್ಸ್ ಇಟ್ಟ ಅಲ್ಲಪ್ಪಿ, ಭಾಳ ಐತ್ ನಡಿ. ಇನ್ನ ಕಾಣ್ತೈತಲ್ಲ. ಅದೇನ್ ಮಾಡತ್ತಾರ ಹಾ ಕಟ್ಟಾತಾರ. ಬಿಟ್ಟಾರ ಅಲ್ಲಿ ಬಿದ್ದದ. ಅದು ಏನೋ ಮಾಡಾತಾರ ಮತ್ ಕನ್ಸ್ಟ್ರಕ್ಷನ್. ನಡ್ರಿ ಇವ ಸ್ಟೆಪ್ಸ್ ಇನ್ನ ಒಳಗದ ಸೌಂಡ್ ಸ್ಟೆಪ್ಸ್.
ಸೊ ಗೈಸ್ ನಾವು ಬಂದೀವಿ ಇವತ್ತು ಗೋಲ್ ಗುಮ್ಮಟ್ಕ ಮಂಡೇ ಪಿಕ್ನಿಕ್. ಶ್ರಾವ್ಯ, ಸೋಹನ್, ಶ್ರೇಯು ಎಲ್ಲರೂ ಬಂದಾರಲ್ಲ ಅದಕ್ಕೆ ಹ್ಯಾಪಿ ಕ್ರಿಸ್ಮಸ್ ಡೇ ಟು ಆಲ್ ಆಫ್ ಯು ಅನ್ನ ಆಲ್ ಆಫ್ ಯು. ಆಗ್ರಾ ತಾಜ್ ಮಹಲ್ಗಿಂತ ದೆಹಲಿ ಕೆಂಪು ಕೋಟೆ, ಮುಂಬೈ ಸಮುದ್ರ ಸೇತುವೆ ಎದುರು ಯಾರಿಗೆ ತಾನೇ ಗೊತ್ತಾಗುದಿಲ್ಲ ಹೇಳ್ರಿ ಗೈಸ್. ಬಹುಶಃ ಇಂಥ ಅದ್ಭುತ ರಚನೆಗಳಿಂದ ಸ್ಮಾರಕಗಳು ಆ ಸ್ಥಳಗಳಲ್ಲಿ ಸ್ವಲ್ಪ ಹೆಚ್ಚಿನ ತೂಕ ಬಂದಿರುತ್ತದೆ. ಆದರೆ ಯಾವ ಪ್ರವಾಸ ತಾಣವಾಗಲಿ ಆಯಾ ನಿಗದಿತ ಸ್ಥಳಕ್ಕೆ ಭೇಟಿ ನೀಡಿದಾಗ ಅಲ್ಲಿನ ಪ್ರಸಿದ್ಧವಾದ ಸ್ಥಳಗಳೆಲ್ಲ ಆಕರ್ಷಣೆ ಆಗ್ತಾವ್ರಿ ಗೈಸ್. ಅದರಂತೆ ಕರ್ನಾಟಕದ ನಮ್ದು ಉತ್ತರ ಕರ್ನಾಟಕದಾಗ ಸ್ಪೆಷಲ್ ಅದ್ರಾಗಂತೂ ನಮ್ಮ ಬಿಜಾಪುರ್ನಾಗ ಭಾರಿ ಫೇಮಸ್ ನೋಡ್ರಿ ಗೋಲ್ ಗುಮ್ಮಟ್. ಗೋಲ್ ಗುಮ್ಮಟ್ ನೋಡ್ರಿ ಗೈಸ್, ಗುಂಬಜ್ ಅಥವಾ ಬುರ್ಜ್ ಒಂದು ಅರ್ಧ ಗೋಲಾಕಾರದ ಆಕೃತಿ ಹೊಂದೈತಿ. ಮುಸ್ಲಿಂ ವಾಸ್ತುಶಿಲ್ಪಿ ಈ ರೀತಿ ಅರ್ಧ ಗೋಲಾಕಾರದ ಗುಮ್ಮಟ ಸಾಮಾನ್ಯವಾಗಿ ಕಾಣಬಹುದು. ಅದೇ ರೀತಿಯಲ್ಲಿ ಸ್ಮಾರಕವು ಮುಸ್ಲಿಂ ದೊರೆಯಾದಂತಹ ನಿರ್ಮಿಸಲಾಗಿದೆ. ಅಪೂರ್ವ ಕಲಾಕೃತಿ. ಇನ್ನು ಈ ಸ್ಮಾರಕವು ವಿಶಿಷ್ಟವಾಗಿದ್ದು ಅಪರೂಪವಾದ ಗುಣಲಕ್ಷಣಗಳನ್ನು ಹೊಂದಿದೆ. ಪ್ರಸ್ತುತ ಲೇಖನದಲ್ಲಿ ಮೂಲತಃ ಈ ರಚನೆಯ ವೈಶಿಷ್ಟ್ಯ ಕುರಿತು ಮತ್ತು ವಿಜಯಪುರಕ್ಕೆ ಭೇಟಿ ನೀಡಿದಾಗ ಏನೆಲ್ಲ ಮಾಡಬಹುದು ನೋಡಬಹುದು ಎಂದು ಕುರಿತು ತಿಳಿಯಲಾಗುತ್ತದೆ. ನಮ್ಮ ಬಿಜಾಪುರದಾಗ ಭಾಳ ಹಿಸ್ಟಾರಿಕಲ್ ಪ್ಲೇಸಸ್ ಅದಾವ. ಅದ್ರಾಗಂತೂ ಫಸ್ಟ್ ಒನ್ ಗೋಲ್ ಗುಮ್ಮಟ್, ಇಬ್ರಾಹಿಂ ರಾಜಾ, ಬಾರಾಕ್ ಮಹಲ್, ಸಂಗೀತ್ ಮಹಲ್ ಮತ್ತಿನ್ನ ಭಾಳ ಅದಾವ. ನಾ ಹೋಗಿದ್ದೆ ಗೋಲ್ ಗುಮ್ಮಟ್ ಗೈಸ್. ಅಲ್ಲಿ ಏನದ ಅಂತೆಲ್ಲ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ನಾವು ಮೇನ್ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಗೈಸ್, ಇದು ಬೃಹತ್ ಸ್ಮಾರಕ ಐತ್ಲ, ಅಡಿಪಾಯ ಕಲ್ಲಿನ ಹಾಸಿಗೆ. ಇದು ಯಾವುದೇ ಕೆಳಮನೆ ಹೊಂದದೆ, ಯಾವುದೇ ಕಂಬಗಳ ಆಧಾರವಿಲ್ಲದೆ ಅತ್ಯಧಿಕ ಖಾಲಿ ಜಾಗವನ್ನು ಹೊಂದಿರುವ ಜಗತ್ತಿನ ರಚನೆಗೆ ಪೈಕಿ ಇದು ಸಹ ಒಂದಾಗಿದೆ. ಅಂದ್ರೆ ಯಾವುದೇ ಕಂಬಗಳ ಸಹಾಯ ಇಲ್ಲದೆ ಡೈರೆಕ್ಟ್ ಖಾಲಿ ಪ್ಲೇಸ್ನಾಗ ಕಟ್ಟಾರಂತೆ. ಆ ಕಾಲ ಫುಲ್ ಕಲ್ಲಿನ ಕಟ್ಟಾರ. ನಡಿಯೋ ನಡಿಯೋ ಭಾಳ ಅಂದ್ರೆ ಭಾಳ ಸ್ಟೆಪ್ಸ್ ಅದಾವ್ರಿ ಗೈಸ್. ಎಲ್ಲ ಏರ್ ಫೈನಲಿ ಮ್ಯಾಗ ಹೋಗ್ಬೇಕಲ್ಲ, ಈಗ ಹೋಗತ್ತೀವಿ ನೋಡ್ರಿ. ಒಂದೊಂದು ಕಡೆ ಕುಂದ್ರಾಗ ಸಿಟ್ಟಿಂಗ್ ಪ್ಲೇಸಸ್ ಮಾಡ್ಯಾರ. ಅಲ್ಲಿ ಕೂತು ಇಲ್ಲಿ ನೋಡಬಹುದು ಸುರಂಗ ಐತ್ ನೋಡ್ರಿ ಗೈಸ್. ಯುದ್ಧ ಮಾಡುವ ತಪ್ಪಿಸ್ಕೊಂಡು ಹೋಗಾಕ ಸುರಂಗನು ಬಿಟ್ಟಾರ. ಎಷ್ಟ್ ಚಂದ ಬಿಟ್ಟಾರ ನೋಡ್ರಿ ಗೈಸ್. ಸೊ ಫೈನಲಿ ನೋಡ್ರಿ ಗೈಸ್, ಈಗ ಎಲ್ಲ ಸ್ಟೆಪ್ಸ್ ಮುಗಿದು ಎಂಡಿಗೆ ಬಂದೀವಿ. ಅಂದ್ರೆ ಈಗ ಒಳಗೆ ಹೋಗ್ಬೇಕು. ಅದು ವಿಸ್ಪರಿಂಗ್ ಗ್ಯಾಲರಿ ಐತಿ. ಅಲ್ಲಿ ನಾವು ಒನ್ ಟೈಮ್ ಮಾತಾಡಿದ್ರೆ 7 ಟೈಮ್ ರಿಟರ್ನ್ ನಮಗದು ಕೇಳಿಸ್ತದ. ಅದು ನಿಮಗೆ ಕೇಳಿಸ್ತೀನಿ ನೋಡ್ರಿ, ಹೋಗುಮ. Oh my god. ಗೋಲ್ ಗುಮ್ಮಟ್ ಹೋಗಕ್ಕೆ ಮೇನ್ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ರೀ ಗೈಸ್, ಅಲ್ಲಿ ವಿಸ್ಪರಿಂಗ್ ಗ್ಯಾಲರಿ ಐತಿ ಗೈಸ್. ಅಂದ್ರೆ ನಾವು ಒಂದು ಸತ ಕ್ಲಾಪ್ಸ್ ಹೊಡೆದ್ರೆ ಅದು ನಮಗೆ ರಿಟರ್ನ್ ಏಳು ಸತ ನಮಗೆ ರಿಟರ್ನ್ ಅದು ಕೇಳಿಸ್ತದ. ಅದು ಒಂದು ಭಾಳ ಫೇಮಸ್ ಐತ್ರಿ ಗೈಸ್. ನಾನು ನಿಮಗೆ ಅದು ಎಕ್ಸ್ಪೀರಿಯನ್ಸ್ ಮಾಡಿ ತೋರಿಸ್ತೀನಿ ಹೆಂಗೈತೆ ಅಂತ ಹೇಳಿ. ಭಾಳ ಮಸ್ತ್ ಐತೆ ಅದು.
ಗೋಲ್ ಗುಮ್ಮಟ್ ಮ್ಯಾಗ ನಿಂತು ನೋಡಿದ್ರೆ ನೋಡ್ರಿ ಗೈಸ್ ನಮ್ಮ ಬಿಜಾಪುರ ಫುಲ್ ಎಲ್ಲ ಕಾಣ್ತೈತಿ. ಎಷ್ಟು ಚಂದ ಕಾಣತೈತಿ ನಮ್ಮ ಬಿಜಾಪುರ. ನಾವು ಹೋಗಿದ್ದ ಹಾಲಿಡೇ ಭಾಳ ಅಂದ್ರೆ ಭಾಳ ಜನ ಬಂದಿದ್ರು ಗೈಸ್. ಡೈಲಿ ಭಾಳ ಅಂದ್ರೆ ಭಾಳ ಜನ ವಿಸಿಟ್ ಮಾಡ್ತಾರೆ ಗೋಲ್ ಗುಮ್ಮಟ್ ನೋಡಾಕ. ಭಾಳ ಮಸ್ತ್ ಐತಿ, ಅದಕ್ಕೆ ಎಲ್ಲರೂ ಬಂದಿದ್ರು ನೋಡಾಕ. ನೋಡ್ರಿ ಗೈಸ್ ಎಷ್ಟು ಗದ್ಲ ಐತಿ. ಫೋಟೋ ಸೆಷನ್ ಅದು ಮಾಡ್ಕೊಳತ್ತಾರ ನೋಡ್ರಿ ಗೈಸ್ ಎಲ್ಲರೂ ಬಂದವ್ರ. ಈಗ ಎಲ್ಲ ಗೋಲ್ ಗುಮ್ಮಟ ಮ್ಯಾಗಿನ ನೋಡಿ ಬಂದಿವ್ರಿ ಗೈಸ್. ಈಗ ಕೆಳಗೆ ಮತ್ತು ಮ್ಯೂಸಿಯಮ್ ಇಟ್ಲ. ಮ್ಯೂಸಿಯಮ್ ನಮ್ಮ ಸೋಹನ ಶ್ರಾವ್ಯ ಅದು ನೋಡಿಲ್ಲ ಅಂತ, ಸೊ ಅದಕ್ಕೆ ಮ್ಯೂಸಿಯಮ್ಗೆ ಹೋಗಾತೀವಿ. ಸಣ್ಣ ಹುಡುಗರಿಗೆ ಏನ್ರಿ ಗೈಸ್ ಟಿಕೆಟ್ ಇಲ್ಲ, ನಾವು ದೊಡ್ಡವ್ರು ಇರ್ತೀವಲ್ಲ ಅವ್ರಿಗೆ ಟಿಕೆಟ್ ಇರ್ತೈತಿ. ಮ್ಯೂಸಿಯಮ್ಗೆ ಏನು 5 ರೂಪೀಸ್ ರೀ. ಹೋಗಾತೀವಿ ಈಗ. ಬಾರೋ. ಇದು 10 16 10 18 ಅದೇ ಇವು ಬರೀ ಇವೆ ಅದಾವ. ಇದೆಲ್ಲ ವೆಪನ್ಸ್ ನೋಡ್ರಿ. ಅಲ್ಲ ಆ ಬುದ್ಧ ನೋಡ್ರಿ. ಶ್ರಾವ್ಯ ಸೇ ಹಾಯ್. ಮ್ಯಾಗ ಹೋಗಮ್ ನಡ್ರಿ ಬರಾಬರ. ಏನು ಮಾಡೋದು ಏನೆಲ್ಲ ಆಯ್ತಂದ್ರೆ ಗೈಸ್ ಆ ಕಾಲ್ನಾಗ ಏನೇನೆಲ್ಲ ಇದ್ವಲ್ಲ ಐಟಮ್ಸ್ ಅಂದ್ರೆ ಮೀನ್ಸ್ ಅವ್ರು ಯೂಸ್ ಮಾಡಿದ ಥಿಂಗ್ಸ್ ಮತ್ತು ವೆಪನ್ಸ್ ಕಾಯಿನ್ಸ್ ಅವ್ರು ಮತ್ತು ಹಿಂಗೆ ವಾರ್ ಮಾಡೋ ಟೈಮಿಗೆ ಏನೇನೆಲ್ಲ ಯೂಸ್ ಮಾಡಿದ್ರಲ್ಲ ಅವೆಲ್ಲ ಐಟಮ್ಸ್ ಈಗ ನೋಡಕ್ಕೆ ಸಿಕ್ಕೈತೆ ನಮಗೆ. ಮತ್ತು ಅವ್ರ ಕಾಲ್ನಾಗ ಏನೇನೆಲ್ಲ ಐಟಮ್ ಮೀನ್ಸ್ ಅವ್ರು ಯಾವ್ಯಾವ ಪ್ಲೇಟ್ಸ್ ಯೂಸ್ ಮಾಡಿದ್ರು, ಯಾವ್ಯಾವ್ದು ಏನೇನೋ ಭಾಳ ಐಟಮ್ಸ್ ಅದಾವ್ರಿ ಗೈಸ್. ಇಲ್ಲೆಲ್ಲ ನೋಡಬಹುದು ನೀವು. ನೋಡ್ರಿ ಗೈಸ್ ಯಾರ್ಯಾರು ಇನ್ನ ತನಕ ಬಿಜಾಪುರ ಬಂದು ಗೋಲ್ ಗುಮ್ಮಟ್ ಬಂದಿಲ್ಲಲ್ಲ ಬಂದು ನೋಡಿ ಹೋಗ್ರಿ. ಭಾರಿ ಮಸ್ತ್ ಐತಿ ಗೋಲ್ ಗುಮ್ಮಟ್. ಮಿಸ್ ಮಾಡತ್ತೀವಿ ಆಕೆಗೆ. ಸೋನ್ ಬಾ. ಯಾರ್ಯಾರು ಈ ಬ್ಲಾಗ್ ನೋಡಾತಿದ್ರೆ ಫಸ್ಟ್ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ. ಇವೆಲ್ಲ ಪ್ಲೇಟ್ಸ್, ಇವೆಲ್ಲ ಕಪ್ಪು, ಆಮೇಲೆ ಯೂಸ್ ಮಾಡಿದ್ದು ಪಾಟ್ಸ್ ನೀರು ಇಡೋದು ಇಲ್ಲ ಇಲ್ಲಿ ಗಿಲಿ ಐತಿ. ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದೆ ಅಲ್ವಾ? ಅದು ಪಿಂಗಾಣಿ ಗಿನಿ ಅದು ಫುಲ್ ದೊಡ್ಡದಿರ್ತದ. ಅದು ಟೈಟಾನಿಕ್ ಶಿಪ್ ಹೆಂಗೆ ಓಡುತ್ತೆ ಹುಟ್ಟಿದಲ್ಲಲ್ಲಿ. ಹೇ ಸುಮ್ ನಾನು ಹಿಡಿತೀನಿ ಕೂಡ. ನೀನು ಹಿಡಿ. ವಾಟರ್ ವರ್ಕ್ಸ್ ಅದು ಏನು? ಸೂಪರ್ ಆಗಿದೆ. ಇದೇನ ಸ್ಟೋರೇಜ್ ಇದು ಅದು ಹಾಕಿಡ್ತಿದ್ರು. ಹಾಂ ಬರೋ. ಇಲ್ಲಿ ಬಂದೂಕ್ ಸದಾ ನೋಡ. ಅವ್ರ ತಾಳ್ಮೆ ಅಡ್ಕಿಲೆ ತಗೊಂಡಿನಿ. ಕಾರ್ಬಾರಿ ಕಾರ್ಬಾರ್ ಬೇಡ್ಬೇಡ್ರು ನನಗೆ. ಏನು ಎಲ್ಲೈತಿ ಗೋದ್ರೇಜ್? ಹೋಪ್ ಸೊ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮತ್ತೆ ಸಿಗುಮ್ ಇಂಟ್ರೆಸ್ಟಿಂಗ್ ಅನದರ್ ವ್ಲಾಗ್ ಜೊತೆ. ಬೈ ಗೈಸ್.